ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ, ಪ್ರೆಸ್, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೆ ನಾಳೆ ಗಣರಾಜ್ಯೋತ್ಸವ ಆಯ್ತಲ್ಲ, ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಎಲ್ಲ ನನ್ನ ಫಸ್ಟ್ ಸೀನಿಯರ್ಸ್ ಎಲ್ಲ ಬಾಮಾರೀಶ್ ಅಣ್ಣ ಆಗಲಿ, ನಮ್ಮ ಸುರೇಶ್ ಅಣ್ಣ ಅವರಾಗಲಿ, ಮತ್ತು ಎಲ್ಲ ನಮ್ಮ ಹಿರಿಯರು ಬಹಳಷ್ಟು ಜನ ನನ್ನ ಒಂದೊಂದು ಫೋನ್ ಕಾಲ್ಗೆ ಎಲ್ಲರೂ ಬರ್ತೀನಿ, ನಮ್ಮ ಸಿನಿಮಾ ಅಂತ ಎಲ್ಲರೂ ಬಂದ್ರು. ಅಂಡ್ ನಮ್ಮ ಶ್ರೀನಿವಾಸ್ ಸರ್, ಪೊಲೀಸ್ ಅಧಿಕಾರಿ ಅವರು ಶ್ರೀನಿವಾಸ್ ಸರ್, ಅಂಡ್ ತರುಣ್ ಶಿವಪ್ಪ ಅವರು ನಿರ್ಮಾಪಕರು ಅವರು ಇದ್ದಾರೆ. ಅಂಡ್ ಬಹಳಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನಾನು ಒಂದೊಂದು ಫೋನ್ ಕಾಲ್ ಬರ್ತೀನಿ ಅಂತ ಹೇಳಿ. ಅಂಡ್ ರಾಘು ಅವರಲ್ಲಿ ಜಿ ಟಿ ಮಲ್ ರಾಘು ಅವರು ಹೊರಟ್ರ, ಅಂಡ್ ಸುರೇಶ್ ಅಣ್ಣ, ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಕಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್, ನಮ್ಮ ಗಜಪಡೆ, ನಮ್ಮ ಧನು ಅವರಾಗ್ಲಿ, ಅಂಡ್ ನಮ್ಮ ಸೈಯದ್ ಅವರಾಗ್ಲಿ, ಅಂಡ್ ವಿನೇಶ್ ಅವರಾಗ್ಲಿ, ನಮ್ಮ ಚೇತು ಮಾರ, ಅಷ್ಟೇ ನಿಮ್ಮ ಹೆಸರು ಚೇಂಜ್ ಮಾರ ಅಂತಾನೆ, ಮಾರ, ಅಂಡ್ ನಮ್ಮ ಯಶಸ್ ಸೂರ್ಯ ಅವರಾಗ್ಲಿ, ಅಂಡ್ ಮೈ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಅಭಿ, ಅಂಡ್ ನಮ್ಮ ತರುಣ್ ಸುಧೀರ್ ಅವರು. ಸೊ ಎಲ್ಲರೂ ಒಂದ್ ನನ್ನ ನಾರ್ಮಲ್ ಎಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಬರ್ತೀನಿ ನಮ್ ಸಿನಿಮಾ ಅಂತ ಹೇಳಿ, ಸೊ ಎಲ್ಲರೂ ಬಂದ್ರು. ಅಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಧನ್ಯವಾದಗಳು. ಅಂಡ್ ನಿಮಗ್ ಥ್ಯಾಂಕ್ಸ್ ಇಲ್ಲ ಬಿಡಿ, ನಮ್ ಸಿನಿಮಾ ನೋಡಿ ಅದೇ. ಅಂಡ್ ಇಲ್ಲಿ ಏನು ಅಂದ್ರೆ, ಅಭಿ ಅವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ, ನಮ್ ಸಿನಿಮಾ ಅವ್ರು ಬರ್ತಾ ಇದ್ರು, ಯಶಸ್ಸೂರಿ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ, ಎಲ್ಲರೂ ಹೋಗ್ತಿದ್ವಿ. ಅಂಡ್ ಧನು ಅವ್ರ ಸಿನಿಮಾ ಕೈವಾ ಬಂದಾಗ್ಲೂ ಎಲ್ಲರೂ ಹೋಗಿದ್ವಿ. ಅಂಡ್ ಜಯದ್ ಅವ್ರ ಸಿನಿಮಾ ಬಂದಾಗ, ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ, ಬಾಕ್ಸ್ ಆಫೀಸ್ ಸುಲ್ತಾನ್, ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ, ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ, ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದೀವಿ ಅಂದ್ರೆ ಅವರ ಒಂದು ಆಶೀರ್ವಾದ. ಅಥವಾ ಹೌದು, ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ, ಗಜ ಅಂದ್ರೆ ಅವರು, ಗಜಪಡೆ ಅಂದ್ರೆ ನಾವು. ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಅವರು ಬಂದು ಬಹಳಷ್ಟು ಜನ ಎಲ್ಲ ಕೇಳಿದ್ರು ಟೀಸರ್ ಬರ್ತಿದಾರ ಅಂತ. ಇಲ್ಲ, ಅವರು ಮೇನ್ ಇವೆಂಟ್ ಟ್ರೈಲರ್ಗೆ ಮತ್ತೆ ನಾವೆಲ್ಲರೂ ಬರ್ತೀವಿ, ಇದೇ ಟ್ರೈಲರ್ ಇವೆಂಟ್ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಅಂಡ್ ಸಿನಿಮಾ ಬಗ್ಗೆ, ಟ್ರೈಲರ್ ಇಷ್ಟ ಆಯ್ತಾ? ಐ ಮೀನ್ ಟೀಸರ್ ಸರ್, ಆಮೇಲೆ ಪ್ಲೇ ಮಾಡ್ತಾರಪ್ಪ ಮೊಬೈಲ್ ಅಲ್ಲಿ ನೋಡಪ್ಪ, ವ್ಯೂಸ್ ಬರುತ್ತಲ್ಲಪ್ಪ ಲಿಸ್ಟ್. ಅಂಡ್ ಇಲ್ಲಿ ಬಂದಿರತಕ್ಕಂತ ಎಲ್ಲ ಹಿರಿಯರಿಗೂ, ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾ, ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳಷ್ಟು ಮುಂದೆ ಮಾತಾಡ್ತೀನಿ, ನೆಕ್ಸ್ಟ್ ಇದೆ, ತುಂಬಾನೇ ಇದೆ ಸಿನಿಮಾ ಬಗ್ಗೆ. ನಾವು ಟೆಕ್ನಿಷಿಯನ್ಸ್ ನಾವು ಮಾತಾಡ್ಕೊಳ್ಳೋದು, ಸಿನಿಮಾ ಬಗ್ಗೆ ಹೇಳೋದು, ಅದಕ್ಕಿಂತ ಬೆಟರ್ ಅಂದ್ರೆ ಇವತ್ತು ನೀವು ಏನ್ ಟೀಸರ್ ನೋಡಿದೀರ, ನಾವು ಏನ್ ಮಾಡಬೇಕು ಅನ್ನೋದು ಕೆಲಸದಲ್ಲಿ ತೋರಿಸ್ತೀವಿ. ಸೊ ನಮ್ಮ ಇಡೀ ತಂಡಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಹರೀಶ್ ಅರಸ್ ಅವರು, ಥ್ಯಾಂಕ್ ಯು, ಇಷ್ಟೊಂದು ಒಳ್ಳೆ ಎಲ್ಲ ಸೆಟ್ ಅಪ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ವೆಂಕಟೇಶ್ PR ಸರ್ ಎಲ್ಲಿದ್ದಾರೆ, ವೆಂಕಟೇಶ್ PR ಅವರು ನಮ್ಮ ಪಾಪ ಅವರು ಬಂದು ನಾನು ಸಪೋರ್ಟ್ ಮಾಡೋದು. ಅಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳ ಮಾತಾಡೋದಿದೆ, ಆಮೇಲೆ ಮುಂದೆ ಮಾತಾಡ್ತೀನಿ. ಈ ಸಿನಿಮಾ ಬಗ್ಗೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮಾಧ್ಯಮ ಮಿತ್ರ ಹತ್ರ ನಾನು ಬಹಳಷ್ಟು ದಿನದ ಹಿಂದಿನಿಂದ ಮಾತಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ನೆಲ್ಸನ್ ಟೈಮಲ್ಲಿ ಮಾತಾಡಿದ್ರೆ ನೆಲ್ಸನ್ ಅದಕ್ಕೂ ಇದಕ್ಕೂ ಕ್ಲಬ್ ಆಗ್ಬಿಡುತ್ತೆ ಅಂತ ಬೇಡ ಅಂತ. ಗುರು ಸರ್, ಥ್ಯಾಂಕ್ ಯು. ಗುರುಕಿರಣ್ ಸರ್ ಬಂದ್ರು ಆಶೀರ್ವಾದ ಮಾಡಕ್ಕೆ, ಅವರು ಒಂದು ಫೋನ್ ಕಾಲ್. ಸಿನಿಮಾ ಪಾತ್ರದ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡೋಣ, ಬಿಕಾಸ್ ಇನ್ನು ಈಗ
ಈಗ ಅಷ್ಟೇ ಟೀಸರ್ ನಾವು, ಯಾಕಂದ್ರೆ ತುಂಬಾ ಟೆಕ್ನಿಕಲಿ ನಾನು ಇಲ್ಲಿ ಬರೋಕ್ ಮುಂಚೆ ನಾನು ಏನ್ ಅನ್ಸ್ತಿದೆ ಅಂದ್ರೆ ಆಸ್ ಅನ್ ಆಕ್ಟರ್ ಮರ್ತೋಗಿ ಆಸ್ ಅ ಟೆಕ್ನಿಷಿಯನ್ ಆಗ್ಬಿಟ್ಟಿದೆ ನಾನು ಬಹಳ. ಬಿಕಾಸ್ ಟೆಕ್ನಿಕಲ್ ಇದರ ಮೇಲೆ ಒಲವು ಜಾಸ್ತಿ ಇದೆ ನನಗೆ. ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆ ಪಾತ್ರ ನಾನು ಸೃಷ್ಟಿ ಮಾಡಿ ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳಿದ್ರು ಇದನ್ನ ಸಬ್ಜೆಕ್ಟ್ ನ. ಇದು ಆಕ್ಚುಲಿ ಒಂದು ಬೇರೆ ತರದೇ ಒಂದು ಜಾನರು, ಬಹಳಷ್ಟು ಜನ ಟಚ್ ಮಾಡಲ್ಲ ಇದನ್ನ. ಬಟ್ ಅಲ್ಲಿ ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಇಲ್ಲ ನಾನು ಮಾಡ್ತೀನಿ ಬನ್ನಿ ನವೀನ್ ಅವರು ಅಂತ ಹೇಳಿ. ಅದಾದ್ಮೇಲೆ ಫಸ್ಟ್ ನೀವು ಫೋಟೋಶೂಟ್ ಏನು ನಾವು ಮೋಷನ್ ಪೋಸ್ಟರ್ ಏನ್ ನೋಡಿದ್ವಿ, ಆ ಟೈಮಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯ್ತು, ಎಲ್ಲ ಕೂತಿದ್ವಿ. ನಮ್ಮ ಇಷ್ಟು ಗೆಟಪ್ ನಿಮ್ಗೆಲ್ಲ ಇಷ್ಟ ಆಯ್ತಾ? ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಆದ್ರೆ, ಇನ್ನೊಬ್ರು ಅಲ್ಲಿ ನಿಂತವ್ರೆ ನರಸಿಂಹ, ನಮ್ಮ ಮೇಕಪ್ ಮ್ಯಾನ್. ಅವರು ಆಕ್ಚುಲಿ ತುಂಬಾ ಸೀನಿಯರ್ ಮೋಸ್ಟ್, ತುಂಬಾ ವರ್ಷಗಳಿಂದ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೂ ಮೇಕಪ್ ಎಲ್ಲ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಮಾಡಿದ್ರು ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ, ಅಣ್ಣ ಒಂದ್ 2 ನಿಮಿಷ ಕೂತ್ಕೊಳ್ಳಿ ನಾನು ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ, ಈದಾಗ್ಲಿ ಅಥವಾ ಈವನ್ ನೆಲ್ಸನ್ ಆಗ್ಲಿ ಎಲ್ಲ ಗೆಟಪ್ ನನ್ ಸುಮಾರು ಇದು 8ನೇ ಸಿನಿಮಾ ಅನ್ಸುತ್ತಲ್ಲ ನೀವು. ಸೊ ಪ್ರತಿ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಆಮೇಲೆ ನೀವು ಬಹಳ ಡೀಟೇಲಿಂಗ್ ನೀವು ನೋಡಿ, ಒಂದೊಂದು ಫ್ರೇಮ್ ಅಲ್ಲೂ ನಾನು ಇನ್ಕ್ಲೂಡಿಂಗ್ ಉಗುರು ಒಳಗಡೆನು ಗಲೀಜ್ ಮಾಡ್ಕೊಂಡು ಅದನ್ನೆಲ್ಲ ಹಂಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ. ಸೊ ಅದೆಲ್ಲ ನಾವು ಬಹಳ ಒಂದು ಏನೋ ಪಿನ್ ಪಾಯಿಂಟ್ ಆಗಿ ಎಲ್ಲಾನು ಮಾಡಿದ್ವಿ. ಬಟ್ ಆ ಸಿನಿಮಾ ಬಗ್ಗೆ ಟೀಸರ್ ಆಮೇಲೆ ನನ್ನ ಪಾತ್ರ ಬಗ್ಗೆ ನಾನು ನಮ್ಮಲ್ಲಿ ಹೇಳ್ತೀನಿ. ಅಂಡ್ ಐ ಥ್ಯಾಂಕ್ ಮೈ ಕೋ ಸ್ಟಾರ್ ಸೋನಾಲ್, ಒನ್ ಆಫ್ ದಿ ಬಿಸಿಯೆಸ್ಟ್ ಹೀರೋಯಿನ್. ತುಂಬಾನೇ ಬಿಸಿ ಇದ್ದಾರೆ. ಈಗಲೂ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ಬ್ಯಾಕ್ ಟು ಮಂಗಳೂರಿಗೆ ಹೋಗ್ತಿದ್ದಾರೆ. ಸೊ ಅವ್ರಿಗೂ ಅಂಡ್ ಥ್ಯಾಂಕ್ ಯು ಸೋನಾಲ್ ಅವರೇ, ಒನ್ ಆಫ್ ದಿ ಏನೋ ನನಗೆ ಬಹಳ ಕಂಫರ್ಟ್ ಝೋನ್ ಕೊಟ್ರಿ ನನ್ನ ಕೆಲಸ ಮಾಡಕ್ಕೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ನನಗೆ ಖುದ್ದಾಗಿ ನಿಮ್ ಎಲ್ಲಾ ಸಿನಿಮಾ ನೋಡ್ಕೊಂಡ್ ಬಂದೇನಿ. ಐ ಥಿಂಕ್ ಬೆಸ್ಟ್ ಲುಕ್ ಮಾದೇವಾಲಿ ಅಂತ ನನಗೆ. ಎಲ್ಲರೂ ಇವಾಗ ಜಯದ್ ಕೇಳಿದ್ರೆ ಜಯದ್ ಹೇಳ್ತಾರೆ ಅವಲ್ಲ ಇಲ್ಲ ನನ್ನ ಸಿನಿಮಾ ಅಂತಾರೆ. ಯಶಸ್ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲಲ್ಲ ಅಂತ. ಸೊ ಓಕೆ, ಮಾದೇವದಪ್ಪ ಇಡೀ ಸಿನಿಮಾದಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 7ರಿಂದ 8 ನಿಮಿಷ ಅಷ್ಟೇ ನಾನು ಮಾತಾಡಿರ್ತೀನಿ ಇಡೀ ಸಿನಿಮಾದಲ್ಲಿ. ನನ್ನ ಡೈಲಾಗ್ಸ್ ಇಲ್ಲ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಇರಪ್ಪ ಒಂದ್ ನಿಮಿಷ, ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಟೀಸರ್ ಅಲ್ಲಿ ಹೀರೋ ಡೈಲಾಗ್ ಎಲ್ಲ ನೋಡಿದ್ರೆ ಅದನ್ನ ಆಕ್ಚುಲಿ ಎಲ್ಲ ಕೇಳ್ತಾರೆ, ನಾನು ಬೇಡ ಅಂದೆ. ಅದು ಇರ್ಲಿ, ಬಿಕಾಸ್ ನಾನು ತುಂಬಾ ಸಿನಿಮಾ ಸಬ್ಜೆಕ್ಟ್ ಒತ್ತು ಕೊಡೋನು. ಅದು ಇರ್ಲಿ, ಸಿನಿಮಾ ನಮ್ಗೆ ಹೀರೋ ಅಂತ ಹೇಳಿ ನನ್ನ ಡೈಲಾಗ್ಸ್ ನ ಅಲ್ಲಿ ಎಂಟರ್ ಮಾಡಿಸೋದು, ಇದು ಫ್ಲೋ ಅಲ್ಲಿ ಹೋಗ್ತಿದೆ, ಹಂಗೆ ಇರ್ಲಿ ಅಂತ ಹೇಳಿದೆ. ಅಂಡ್ ಪ್ರೊಡ್ಯೂಸರ್ ಕೇಶವಣ್ಣ ಅವರು ನಿಮ್ಗೆ ಒಳ್ಳೇದಾಗ್ಲಿ. ಅಂಡ್ ತುಂಬಾ ಧೈರ್ಯವಾಗಿ ಇಷ್ಟು ಬಂಡವಾಳ ಹಾಕಿ ಬಹಳ ಚೆನ್ನಾಗಿ ಮಾಡಿದ್ರೆ. ಎಷ್ಟೋ ಕಷ್ಟಗಳು ನಾನು ಅದನ್ನ ಹೇಳ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ. ಬಹಳಷ್ಟು ಕಷ್ಟಗಳನ್ನ ಎದುರಾಕೊಂಡು ನೀವು ಮಾಡಿದಿರ, ಒಳ್ಳೇದಾಗ್ಲಿ. ಅಂಡ್ ಇಡೀ ನಮ್ಮ DOP ಬಾಲ ಅವರು ಕಮ್ಮಿ ಮಾತಾಡಿದ್ರು. ಬಟ್ ಪ್ರತಿ ಸಲನೂ ನಾನು ಟ್ರೈಲರ್ ಅಲ್ಲಿ ಮಾತಾಡ್ತೀನಿ ಬಾಲ ಅವರೇ, ನಿಮ್ ಬಗ್ಗೆ ಆಗ್ಲಿ, ನಮ್ಮ ಯಶಸ್ ಲೈಟ್ ಹುಡುಗ ಅವ್ರ ಬಗ್ಗೆ ಆಗ್ಲಿ, ಅಥವಾ ಪ್ರತಿಯೊಂದವ್ನ ಅವ್ರ ಬಗ್ಗೆ ಆಗ್ಲಿ, ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ಈ ಸಿನಿಮಾ ಎಲ್ಲ ಆಗೋದಕ್ಕೆ ಕಾರಣ ಬಂದು ಅಲ್ಲಿ ಹಿಂದೆ ಕೂತವ್ರು ನೋಡಿ, ತರುಣ್ ಶಂಕರಪ್ಪ ಅಂತ ಅವ್ರು, ಇನ್ನೊಬ್ರು ಶೇಖರಪ್ಪ, ತಾರಕ್ ಅವರು, ಸಾರಿ ತಾರಕ್. ಸೊ ತಾರಕ್ ಅವರು, ಯಾಕಂದ್ರೆ ಅವರು ಫಸ್ಟ್ ಆಕ್ಚುಲಿ ಪರಿಚಯ ಮಾಡಿಸಿದ್ರು ನನ್ನ ನವೀನ್ ಅವ್ರನ್ನ. ಸೊ ಥ್ಯಾಂಕ್ ಯು ತಾರಕ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಿನಿಮಾದ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸಿನಿಮಾ ಮಾತಾಡ್ಲಿ, ಒಂದು ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದಿಷ್ಟು ದಿನ ಒಂದಿಷ್ಟು ಪ್ರಾಬ್ಲಮ್ಸ್ ಗಳೆಲ್ಲ ಆಗಿ ಒಂದಿಷ್ಟು ದಿನ ನಿಂತೋಗಿತ್ತು. ಅಂಡ್ ಇವತ್ತು ಈ ಸಿನಿಮಾ ಈ ಹಂತಕ್ಕೆ ಬರಕ್ಕೆ ನಾವೆಲ್ಲ ಒಂದು ಬಹಳ ಇದ್ರ ಹಿಂದೆ ಬಹಳಷ್ಟು ಶ್ರಮ ಇದೆ. ನಾವೆಲ್ಲ ಒಂದು ಕಷ್ಟಪಟ್ರೆ ಇನ್ ಕೆಲವರು ಈ ಸಿನಿಮಾ ಬರಬಾರ್ದು, ಆಗಬಾರ್ದು, ಹೊರಗಡೆ ಬರಬಾರ್ದು ಅಂತ ಇನ್ ಕೆಲವರು ಬಹಳಷ್ಟು ಜನ ಕಷ್ಟಪಡ್ತಿದ್ದಾರೆ. ಬಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ. ಮಾದಪ್ಪನ ಆಶೀರ್ವಾದ ಇದೆ. ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ. ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಇದೆ. ಇಡೀ ನಮ್ಮ ಅಣ್ಣ ತಮ್ಮಂದ್ರು, ಎಲ್ಲ ನನ್ನ ಫ್ರೆಂಡ್ಸ್ ಆಗ್ಲಿ, ಅಣ್ಣ ತಮ್ಮರಾಗ್ಲಿ, ಎಲ್ಲ ಅವ್ರ ಸಪೋರ್ಟ್ ಇದೆ. ಅಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾದ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರ ಆಶೀರ್ವಾದನೂ ಇದೆ. ಸೊ ಬಹಳಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ.
ನನಗೆ ಗೊತ್ತು, ಕಾಣ್ತಿದೆ ಕೈಗಳು. ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದ್ರೆ, ನೆಕ್ಸ್ಟ್ ಟೈಮು ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ತರ ಇಟ್ಕೋಬೇಡಿ ಅಂತ ಕೇಳ್ಕೊಂತಿಲ್ಲ, ಹೇಳ್ತಿದ್ದೀನಿ. ಬಿಕಾಸ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗ್ಲಿ, ಒಬ್ಬ ನಿರ್ಮಾಪಕ ಬದುಕ್ಲಿ. ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ. ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಯಾಕಂದ್ರೆ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದೀನಿ ಸಿನಿಮಾ ಮೇಲೆ ನಾನು. ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಇದೇ ತರ ಎಲ್ಲರೂ ಆಶೀರ್ವಾದ ಮಾಡಬೇಕು. ಹಾಗೆ ನಮ್ಮ ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ನಾನು ಹೇಳಿಲ್ಲ, ಬಹಳಷ್ಟು ಒಳ್ಳೆಯ ನಟ. ಥ್ಯಾಂಕ್ ಯು. ನೀವು ಇಷ್ಟೊಂದು ಅಬ್ಸರ್ವ್ ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ ಕೆಲವೆಲ್ಲ. ನನಗೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ನಾನು ರೆಗ್ಯುಲರ್ ಅದು ನಾನು ಹಂಗೆ ಇರ್ತೀನಿ. ಸೊ ಅದು ಖುಷಿ ಆಯ್ತು. ಥ್ಯಾಂಕ್ ಯು. ಅಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗತ್ತೆ. ದಯವಿಟ್ಟು ನೀವು ಯಾವುದೇ ತಲೆ ಕೆಡಿಸ್ಕೋಬೇಡಿ. ಯಾರು ಬಂದ್ರೆ ಹುಳ ಬಿಟ್ರೆ ಅದೆಲ್ಲ ತೆಗೆದು ಬಿಸಾಕಿ ಸಿನಿಮಾ ಹೊರಗಡೆ ಬರಲಿ ಅಂತ ಹೇಳ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇಡೀ ಟೀಮ್ ನಾನು ಆಮೇಲೆ ನಾನು ಮಾತಾಡ್ತೀನಿ. ಹಾಗೆ ನಮ್ಮ ಅಂಕಲ್ ಬಹಳಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ, ಕುಮಾರ್ ಅಂಕಲ್. ಹಾಗೆ ಎಲ್ಲ ಅಭಿಮಾನಿಗಳು, ಈಗ ಎಷ್ಟು ಜನ ನೀವೆಲ್ಲ ಬಂದಿದ್ದೀರೋ, ನಿಮ್ಮೆಲ್ಲರೂ ಪಾದ ಮುಟ್ಟಿ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಕಾಟೇರ ಸಿನಿಮಾ ಯಾರು ನೋಡ್ಲಿಲ್ಲ ದಯವಿಟ್ಟು ಮತ್ತೆ ನಾನು 4 ಸಲ ನೋಡಿದ್ದೀನಿ, ಇನ್ನೊಂದು 40 ಸಲ ನೋಡಿ ಇನ್ನೂ ಗೆಲ್ಸಿ. ಯಾಕಂದ್ರೆ ಈ ತರ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಂತ ನಮ್ಮ ತರುಣ್ ಸುಧೀರ್ ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಪ್ರಶಸ್ತಿ ಮೇಲೆ ಪ್ರಶಸ್ತಿ ಎಲ್ಲ ಸಿಗ್ಲಿ. ನಮ್ಮ ದರ್ಶನ್ ಸರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗ್ಲಿ. ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಲ್ಲ ನಮ್ಮ ಯಶಸ್ ಸೂರ್ಯ ಅವರಾಗ್ಲಿ, ನೆಕ್ಸ್ಟ್ ಸಿನಿಮಾ ಅವ್ರದ್ದು ಬರ್ತಾ ಇದೆ. ನಮ್ಮ ಧನ್ವೀರ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಇದು ವಾಮನ ಬರ್ತಿದೆ. ನಮ್ಮ ಜಯದ್ ಅವ್ರದ್ದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಹ್ಯೂಜ್ ಅನೌನ್ಸ್ಮೆಂಟ್ ಬರ್ತಾ ಇದೆ. ಅಫ್ಕೋರ್ಸ್ ನಮ್ಮ ಅಭಿ ಡಾರ್ಲಿಂಗ್ ನಿಮ್ದು ಓಕೆ ನಾನು ಹೇಳಲ್ಲ. ಹಾಗೆ ಮಾರ ಅವರು ಅಂಡ್ ಅಫ್ಕೋರ್ಸ್ ಗುರು ಸರ್, ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ದು ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಹಾಗೆ ಇನ್ನೊಂದು ನಮ್ಮ ಸ್ನೇಹಿತರಾದ ಚಿಕ್ಕಣ್ಣ ಅವ್ರದ್ದು ಸಿನಿಮಾ ನಾಳೆ ರಿಲೀಸ್ ಆಗ್ತದೆ. 25ನೇ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಆ ಸಿನಿಮಾನ ನೋಡಿ, ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಲವ್ಲಿ. ಈ ನಮ್ಮ ಗಜಪಡೆಗೆ ಯಾರ್ದು ದೃಷ್ಟಿ ಬೀಳದೆ ಇರ್ಲಪ್ಪ ಅಂತ ಕೇಳ್ಕೊಳ್ತಾ, ಈಗ ವಿನೋದ್ ಪ್ರಭಾಕರ್ ಅಭಿಮಾನಿಗಳ ಬಳಗದವರ ಕಡೆಯಿಂದ ಪ್ರೀತಿಯ ಸನ್ಮಾನ. ಸೊ ದಯವಿಟ್ಟು ಎಲ್ಲರೂ ಬರ್ಬೋದು, ಬನ್ನಿ. ಹಾಗೆ ಇನ್ನೊಬ್ಬ ಅಂದ್ರೆ ಬಹಳಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ಕುಮಾರ್ ಆಗ್ಲಿ ಅಥವಾ ಎಲ್ಲರೂ ಆಗ್ಲಿ, ನನಗೆ ಆಕ್ಚುಲಿ ಆ ಹುಡುಗ ಬಂದು ಲಂಕಾಸುರ ಅಸಿಸ್ಟೆಂಟ್ ಡೈರೆಕ್ಟರ್. ಅವನು ನನಗೋಸ್ಕರ ಕೆಲಸ ಮಾಡಿ ಇವತ್ತು ಏನ್ ನಾವು ಎಲ್ಲ ಒಂದೊಂದು ಪಿನ್ ಟು ಪಿನ್ ಅವನು ನೋಡಿ ಎಲ್ಲ ಮಾಡಿದ್ದು ನಮ್ಮ ಕಿರಣ ಅಂತೇಳಿ. ಥ್ಯಾಂಕ್ ಯು ಕಿರಣ. ಎಲ್ಲಿದ್ಯಾ? ಎಲ್ಲಾದ್ರೂ ಹಿಂದೆ ಇರ್ತಾನೆ ಅವನದೊಂದು ಥ್ಯಾಂಕ್ ಯು. ಅಂಡ್ ನಾನು ಇನ್ನೊಬ್ಬರ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ವಿನಯ್ ಸರ್ ಅಲ್ಲಿ ಇರ್ತಾರೆ ಫೋನ್. ಒಂದೇ ನಿಮಿಷ ಕರೀಲಿ ವಿನಯ್ ಸರ್. ಬೇಡಪ್ಪ ಎಲ್ಲೋದ್ರು ಅದೇ ಡೈಲಾಗ್. ನಮ್ಮ ಸಿನಿಮಾದ ನೆಕ್ಸ್ಟ್ ಮಾತಾಡೋಣ ಬೇಡ. ಏನಪ್ಪ ಲಂಕಾಸುರದ? ಓಕೆ, ಅದು ಲಂಕಾಸುರ ನಿರ್ಮಾಪಕರು ಇಲ್ಲೇ ಇದ್ದಾರೆ, ನಿಂತಿದ್ದಾರೆ. ಖಂಡಿತ ಮಾದೇವ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಲಂಕಾಸುರ ಬರುತ್ತೆ. ಖಂಡಿತ ಲಂಕಾಸುರ ಬರುತ್ತೆ. ಎಲ್ಲ ರೆಡಿ ಆಗ್ತಿದೆ ಒಂದಿಷ್ಟು. ಯಾಕಂದ್ರೆ ಮಾದೇವ ಮುಂದೆ ಬರ್ಲಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರು ಹಾಕೊಂಡು ನಾವು ಮುಂದೆ ಬರ್ತಿದ್ದೀವಿ. ಸೊ ಅದಕ್ಕೆ ಒಳ್ಳೇದಾಗ್ಲಿ ಅಂತ. ಯಾಕಂದ್ರೆ ಎಲ್ಲ ನಿರ್ಮಾಪಕರು ಉಳಿಬೇಕು ಅಂತ ನಾನು ಇನ್ನೊಂದು ಸಿನಿಮಾ ಮಾಡಿ ನನ್ನ ಜೊತೆ ಅಂತ ನಾನು ಕೇಳ್ಕೊಂತೀನಿ ನಮ್ಮ ನಿರ್ಮಾಪಕರನ್ನ, ಲಂಕಾಸುರ ಆದ್ಮೇಲೆ. ಅಂಡ್ ವಿನಯ್ ಸರ್ ಅವ್ರ ಬಗ್ಗೆ ಒಂದೇ ನಿಮಿಷ ಕರೀರಿ. ವಿನಯ್ ಸರ್ ಅವ್ರ ಬಗ್ಗೆ ನಾನು ಹೇಳಬೇಕು. ಯಾಕಂದ್ರೆ ಪ್ರತಿ ಸಲಾನು ಇವತ್ತು ನೆಲ್ಸನ್ ಸಿನಿಮಾ ನಾವು ಎಲ್ಲೋ ಒಂದ್ ಕಡೆ ಕೂತ್ಕೋಬೇಕು ಪಾಸಿಟಿವ್ ಆಗಿ, ನಮ್ಗೆ ಯಾವ್ದು ಸೆಟ್ ಆಗ್ತಿಲ್ಲ ಮನೇಲಿ ಅಂದಾಗ ಏನಿಲ್ಲ, ನಾನು ವಿನಯ್ ಸರ್ನ ಹೇಳಿದಾಗ ಬನ್ನಿ ನಮ್ಮ ಹೋಟೆಲ್ ಸೋನಿ ಗ್ರೂಪ್ ಬನ್ನಿ ಅಂತ ಹೇಳಿ ಅಲ್ಲಿ ಅವ್ರ ಜಾಗ ಕೊಟ್ಟು ಅವ್ರು ನಮ್ಗೆಲ್ಲ ಊಟ ಹಾಕಿ ಪ್ರತಿ ಸಿನಿಮಾ ಇವನ್ ಮಾದೇವದು ಒಂದಿಷ್ಟು ಡಿಸ್ಕಷನ್ ಎಲ್ಲಾನು ಇದು ಮಾಡ್ತಿದ್ದಾರೆ. ಥ್ಯಾಂಕ್ ಯು ವಿನಯ್ ಸರ್. ಥ್ಯಾಂಕ್ ಯು ಅಂಡ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವಿನಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಂದೊಂದ್ಸಲಾನು ನೀವು
ನಮ್ಗೆ ಊಟ ಹಾಕಿ ನಮ್ಗೆಲ್ಲ ನಮ್ಗೆ ಜಾಗ ಕೊಟ್ಟು ಒಳ್ಳೇದಾಗ್ಲಿ ಅಂದ್ರೆ ಅವ್ರಿಗೆ ಏನು ಅಂದ್ರೆ ವಿನೋದ್ ಪ್ರಭಾಕರ್ ಬೆಳೀಲಿ, ಚೆನ್ನಾಗಾಗ್ಲಿ, ಮುಂದೆ ಬರ್ಲಿ ಅಂತ ಯಾವಾಗ್ಲೂ ನೀವು ಆಶಿಸ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಿಲೀಸಾ ಆದಷ್ಟು ಬೇಗ ನಾವು ಶಿವರಾತ್ರಿಗೆ ಬರೋಕ್ ಟ್ರೈ ಮಾಡ್ತೀವಿ. ಎಲ್ಲ ಪ್ರಯತ್ನಗಳು ನಡೀತದೆ. ಸೊ ಮಾದಪ್ಪ ನಮ್ಗೆ ಆಶೀರ್ವಾದ ಮಾಡಿದ್ರೆ ಬರ್ತೀವಿ.